ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಾನು ನಿಮಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ 200 KCETಯಲ್ಲಿ 200 ಒಳಗಡೆ ಅಂದರೆ 200ಕ್ಕಿಂತ ಕಡಿಮೆ ರ್ಯಾಂಕ್ ಬಂದಿರುವಂತಹ ವಿದ್ಯಾರ್ಥಿಗಳ ಒಂದು 20 ವಿದ್ಯಾರ್ಥಿಗಳ ಒಂದು ಅವರು ಎಷ್ಟೆಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ರು ಬೋರ್ಡ್ನಲ್ಲಿ ಮತ್ತು KCETಯಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ರು ಮತ್ತು ಯಾವ ಯಾವ ರ್ಯಾಂಕು ಬಂದಿದೆ ಅವರಿಗೆ, ಅಂದರೆ 1ರಿಂದ 200ರವರೆಗೆ ರ್ಯಾಂಕುಗಳನ್ನು ಪಡೆದಂತಹ ಒಂದು 20 ವಿದ್ಯಾರ್ಥಿಗಳ ಅಂಕಗಳನ್ನು ತೋರಿಸ್ತೀನಿ. ಇದರಿಂದ ನಿಮಗೆ ಒಂದು ರ್ಯಾಂಕ್ ಯಾವ ರೀತಿ ಬರುತ್ತೆ, ಈ ಟಾಪ್ ರ್ಯಾಂಕ್ಗಳು ಯಾವ ರೀತಿ ಬರ್ತವೆ, ಎಷ್ಟೊಂದು ಕಾಂಪಿಟೇಷನ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ನಿಮ್ಮ ಬೋರ್ಡ್ ಎಕ್ಸಾಮು ಮುಗಿದಿದೆ ಮತ್ತು CET ಎಕ್ಸಾಮ್ ಮುಗಿದಿದೆ. ಬಹಳಷ್ಟು ವಿದ್ಯಾರ್ಥಿಗಳು CET ಅಂಕಗಳನ್ನು ಸರಿಯಾಗಿ ನೋಡ್ಕೊಂಡಿಲ್ಲ. ನೋಡಿ, ಆನ್ಸರ್ ಕೀ ಕೂಡ ಬಿಟ್ಟಿದ್ದಾರೆ. ಸರಿಯಾಗಿ ನಿಮ್ಮ ಅಂಕಗಳನ್ನು ನೋಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ನಾನು ಹೇಳ್ತಾ ಇರ್ತಾರೆ, ಸರ್ ನಂದು 140 ಕರೆಕ್ಟ್ ಆಗಿದೆ, 150 ಕರೆಕ್ಟ್ ಆಗಿದೆ. CETಯಲ್ಲಿ ಸ್ವಲ್ಪ ಅಷ್ಟೊಂದು ಅಂಕಗಳನ್ನು ಗಳಿಸುವುದು ಅಷ್ಟೊಂದು ಸುಲಭ ಅಲ್ಲ. ಆದ ಕಾರಣ ನೀವು ಸರಿಯಾಗಿ ನಿಮಗೆ ಅನಿಸಿರ್ಬೋದು ಎಕ್ಸಾಮ್ ಮುಗಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ, ಆದರೆ ನಾವು ಚೆಕ್ ಮಾಡಿದಾಗ ಎಷ್ಟೋ ನಮ್ಮ ಒಂದು ಉತ್ತರಗಳು ತಪ್ಪಾಗಿರ್ತವೆ. ಮೊನ್ನೆ ಒಬ್ಬ ವಿದ್ಯಾರ್ಥಿ ಹೇಳಿದ್ರು ನನಗೆ, ಸರ್ ನಂದು ಫಿಸಿಕ್ಸ್ನಲ್ಲಿ ತುಂಬ ಚೆನ್ನಾಗಿದೆ, ಒಂದು 5-6 ತಪ್ಪಾಗಿರ್ಬೋದು ಅಂತ. ನಾನು ನೀ ಚೆಕ್ ಮಾಡ್ಕೊಂಡಿದೀಯಾ ಅಂತ ಕೇಳಿದೆ. ಇಲ್ಲ ಸರ್, ನಾನು ಚೆಕ್ ಮಾಡ್ಕೊಂಡಿಲ್ಲ ಅಂತ. ಆ ನಂತರ ಆ ವಿದ್ಯಾರ್ಥಿ ಚೆಕ್ ಮಾಡಿಕೊಂಡು, ಇಲ್ಲ ಸರ್ ನನಗೆ ಹಾಗೆ ಅನಿಸಿತ್ತು, ಈಗ ನಾನು ಚೆಕ್ ಮಾಡಿದೆ ನೋಡಿದರೆ ನನಗೆ ಒಂದು 39 ಅಷ್ಟೇ ಕರೆಕ್ಟ್ ಆಗಿದ್ದಾವೆ, ನಾನು ಎಷ್ಟೊಂದು ಕರೆಕ್ಟ್ ಆಗಿದ್ದಾವೆ ಅಂದ್ಕೊಂಡಿದ್ದೆ ಅಂತ. ಆದ ಕಾರಣ ನೀವು ಸರಿಯಾಗಿ ನಿಮ್ಮ ಒಂದು ಕೀ ಆನ್ಸರ್ ಜೊತೆಗೆ ನೀವು ಚೆಕ್ ಮಾಡಿಕೊಂಡ್ರೆ ನಿಜವಾಗಿ ನಿಮಗೆ ಎಷ್ಟು ಅಂಕಗಳು CETಯಲ್ಲಿ ಬರ್ತಾ ಇವೆ. ಅಫ್ಕೋರ್ಸ್ ನೀವು ಬೋರ್ಡಲ್ಲಿ ಚೆನ್ನಾಗಿ ಮಾಡಿರ್ಬೋದು, ಅಬೌವ್ 295 ಹೀಗೆಲ್ಲ ಮಾಡಿರ್ಬೋದು PCMನಲ್ಲಿ, ಆದರೆ CETಯಲ್ಲಿ ಕೆಲವೊಮ್ಮೆ ಅಂಕಗಳು ಕಡಿಮೆ ಬರ್ತವೆ. ಅದನ್ನು ನೀವು ನೋಡ್ಕೋಬೋದು. ಈಗ ನೀವು ಕೀ ಆನ್ಸರ್ ಜೊತೆಗೆ ನೋಡ್ಕೋಬೋದು. ಇಲ್ಲಿ ನಾವು ನಿಜವಾಗಿ ಲಾಸ್ಟ್ ಇಯರ್ ಏನು 200 ಒಳಗೆ ಬಂದಂತಹ ಕೆಲವು ವಿದ್ಯಾರ್ಥಿಗಳ ಸುಮಾರು 20 ವಿದ್ಯಾರ್ಥಿಗಳ ಒಂದು ಅಂಕಗಳು ಯಾವ ರೀತಿ ಬಂದಿದ್ದು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಕರಣ್ ಕೊಡೇರ್ ಅಂತ ವಿದ್ಯಾರ್ಥಿ ಫಿಸಿಕ್ಸ್ನಲ್ಲಿ 100, ಕೆಮಿಸ್ಟ್ರಿಯಲ್ಲಿ 99, ಮ್ಯಾಥ್ಸ್ನಲ್ಲಿ 100, ಬೋರ್ಡ್ PCMನಲ್ಲಿ 299 ತೆಗೆದುಕೊಂಡಿದ್ದಾರೆ. ಮೊದಲು ಇಲ್ಲಿ ಬೋರ್ಡ್ ಅಂಕ ಅಷ್ಟೇ ನೋಡ್ತಾ ಹೋಗೋಣ. ಈಗ ಅಂದರೆ ಬೋರ್ಡ್ನಲ್ಲಿ ಎಷ್ಟು ಕಡಿಮೆ ಅಂತಂದರೆ ಎಷ್ಟರ ಮಟ್ಟಿಗೆ ತೊಗೊಂಡಿದ್ದಾರೆ ನೋಡಿ. ಇಲ್ಲಿ ರಿಷಿಕೇಶ್ ವಿನಯ್ ಅಂತ ವಿದ್ಯಾರ್ಥಿ 298 ತೆಗೆದುಕೊಂಡಿದ್ದಾರೆ. ಪ್ರಣವ್ ಅನ್ನೋ ವಿದ್ಯಾರ್ಥಿ 297, ವೇದಾಂತ್ ಶ್ರೀ ಗೋವಿಂದ 295, ಆರುಷ್ ಅನ್ನೋ ವಿದ್ಯಾರ್ಥಿ 298, ಸಹನಾ ಅನ್ನೋ ವಿದ್ಯಾರ್ಥಿನಿ 296, ನೋಡಿ ತೇಜಸ್ ಅನ್ನೋ ವಿದ್ಯಾರ್ಥಿ 293, ಮತ್ತು ಇಲ್ಲಿ ಶಶಾಂಕ್ ಅನ್ನೋ ವಿದ್ಯಾರ್ಥಿ 298, ಆರ್ಯ 298, ರೋಹಿತ್ 297, ನೋಡಿ ನಂದಿನಿ ಅಂತೂ ಎಲ್ಲವನ್ನು ಸೆಂಟಮ್ ತೊಗೊಂಡಿದ್ದಾರೆ, ಎಲ್ಲದರಲ್ಲೂ 100 ತೊಗೊಂಡಿದ್ದಾರೆ ನೋಡಿ 300. ಮೇಧಾ ಅನ್ನೋ ವಿದ್ಯಾರ್ಥಿ 296, ಮತ್ತು ನಿಶಾಂತ್ ಭಟ್ ಅನ್ನೋ ವಿದ್ಯಾರ್ಥಿ 294, ಅಜಿತ್ ಅನ್ನೋ ವಿದ್ಯಾರ್ಥಿ 300, ನೋಡಿ ಎಲ್ಲವೂ 100 ತೊಗೊಂಡಿದ್ದಾರೆ ಅವರು ಕೂಡ. ಇಲ್ಲಿ ರಾಘವ್ ಅನ್ನೋ ವಿದ್ಯಾರ್ಥಿ 294, ರಿಷಿ ಅನ್ನೋ ವಿದ್ಯಾರ್ಥಿ 299, ನೋಡಿ ಒಂದೇ ಅಂಕ ಕಡಿಮೆ ಇದೆ. ಇನ್ನು ಮುಕುಂದ್ ಅನ್ನೋ ವಿದ್ಯಾರ್ಥಿ 293, ಇದೇ ಕಡಿಮೆ ಅನಿಸುತ್ತೆ ನನಗೆ ಇದರಲ್ಲಿ. ನೋಡಿ ಉಳಿದವರು 298, 294. ಅಂದರೆ ಇಲ್ಲಿ ಬೋರ್ಡ್ ಮಾರ್ಕ್ಸನ್ನು ನಾವು ಗಮನಿಸ್ತಾ ಹೋದರೆ ಈ ಬೋರ್ಡ್ ಮಾರ್ಕ್ಸ್ಗಳನ್ನು ಇಲ್ಲಿ ಅತ್ಯಂತ ಕಡಿಮೆ ಅಂತಂದರೆ ನಮಗೆ ಕಾಣೋದು 293 ಬೋರ್ಡ್ ಮಾರ್ಕ್ಸ್ನಲ್ಲಿ ಅತ್ಯಂತ ಕಡಿಮೆ ನಮಗೆ ಈ ಲಿಸ್ಟ್ನಲ್ಲಿ, ಏನು 200 ಒಳಗಡೆ ರ್ಯಾಂಕ್ ಬಂದವರಲ್ಲ ಲಿಸ್ಟ್ನಲ್ಲಿ. ಇನ್ನು CETಯಲ್ಲಿ ಏನು ತೆಗೆದುಕೊಂಡಿದ್ದಾರೆ ಅಂತ ನೋಡೋಣ. ನೋಡಿ CETಯಲ್ಲಿ ಯಾವ ರೀತಿ ತೆಗೆದುಕೊಂಡಿದ್ದಾರೆ ನೋಡಿ. CETಯಲ್ಲಿ ಇಲ್ಲಿ 175, 174, 174, 175, ನೋಡಿ ಇಲ್ಲೆಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ನೋಡಿ ಕೆಮಿಸ್ಟ್ರಿಯಲ್ಲಿ 60 ತೆಗೆದುಕೊಂಡಿದ್ದಾರೆ ನೋಡಿ. ಎಲ್ಲ ನೋಡಿ 58, 58, 58, 57, 58, 59, 57, 59, 59, 53, 59, 59, ನೋಡಿ ಇವೆಲ್ಲ ಹಾಗೆ ಒಂದು ಇಮ್ಯಾಜಿನರಿ ಅಲ್ಲ ಇವು. ಈ ವಿದ್ಯಾರ್ಥಿಗಳ ಹೆಸರು ಕೂಡ ಇಲ್ಲಿದೆ. ವಿದ್ಯಾರ್ಥಿಗಳ ಹೆಸರು ಮುಂದೆ ಇಲ್ಲೆಲ್ಲ ಇದೆ ನೋಡಿ. CET ಇಲ್ಲಿ ಬೋರ್ಡ್ ತೋರಿಸಿದೆ ನಾನು ನಿಮಗೆ, ಇದು CET ಅಂಕ. ಇಲ್ಲಿ ಈ ರೀತಿ ಅಂಕಗಳು ಬಂದಿದ್ದಾವೆ. ಇಲ್ಲಿ ನಾವು ನೋಡೋದಾದರೆ 174, 175 ನೋಡ್ತಾ ಹೋದರೆ ನಿಮಗೆ ಅತ್ಯಂತ ಕಡಿಮೆ ಅಂದರೆ ಎಲ್ಲಿ ಎಷ್ಟಿದೆ ನೋಡ್ತಾ ಹೋಗಿ. ನೋಡಿ 165 ಇದೆ ಇಲ್ಲಿ 165 ಕಾಣ್ತಾ ಇದೆ. ಇಲ್ಲಿ 163 ಕಾಣ್ತಾ ಇದೆ ನಮಗೆ. ಅಲ್ಲಲ್ಲಿ 163 ಕಾಣ್ತಾ ಇದೆ ನೋಡಿ. ಇಲ್ಲಿ 163ನೇ ಇಲ್ಲಿ ಅಗದಿ ಕಡಿಮೆ ಅಂಕ, ಮತ್ತು ಇಲ್ಲಿ 293ನೇ ಕಡಿಮೆ ಅಂಕ. 293 ಕಡಿಮೆ ಅಂಕ ಮತ್ತು 163 ಅನ್ನೋದೇ ಕಡಿಮೆ ಅಂಕ. ಇಲ್ಲಿ ರ್ಯಾಂಕ್ಗಳು ಯಾವ ರೀತಿ ಬಂದಿದ್ದಾವೆ ನೋಡಿ. ನೋಡಿ 7th ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ ಕರಣ್ ಕೊಡೇರ್ 7th ರ್ಯಾಂಕ್, ಅವರಿಗೆ ಎಷ್ಟು ಬಂದಿದ್ದಾವೆ? PCMನಲ್ಲಿ 299, ಇಲ್ಲಿ PCMನಲ್ಲಿ 175. ನೋಡಿ ಕೇವಲ ಇಲ್ಲಿ 1 ಮಾರ್ಕ್ ಹೋಗಿದೆ, ಇಲ್ಲಿ 5 ಮಾರ್ಕ್ಸ್ ಹೋಗಿದೆ CETಯಲ್ಲಿ. ಹೀಗಾಗಿ ಅವರು 7th ರ್ಯಾಂಕ್. ಇದು ಗ್ರೀನ್ನಲ್ಲಿ ಬರೋದ್ರಿಂದ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು ನಿಮಗೆ. ಸ್ವಲ್ಪ ಪಿಕ್ಸೆಲ್ ಜಾಸ್ತಿ ಇಟ್ಕೊಂಡು ನೋಡಿ, ಮಿನಿಮಮ್ 360 ಪಿಕ್ಸೆಲ್ನಲ್ಲಿ ಇಟ್ಕೊಳ್ಳಿ, ಅಂದರೆ ನಿಮ್ಗೆ ವಿಡಿಯೋ ಕ್ಲಿಯರ್ ಆಗಿ ಕಾಣುತ್ತೆ. ಅವರು ಏನು ರ್ಯಾಂಕ್ ಬಂದಿದ್ದಾರೆ? 7th ರ್ಯಾಂಕ್ ಬಂದಿದ್ದಾರೆ. ಇನ್ನು ರಿಷಿಕೇಶ್ ವಿನಯ್ ಅನ್ನುವಂಥ ವಿದ್ಯಾರ್ಥಿ ಕೂಡ ಬೋರ್ಡ್ನಲ್ಲಿ 2 ಅಂಕ ಹೋಗಿದ್ದಾವೆ, 298 ಅಂಕ. ಇಲ್ಲಿ PCMನಲ್ಲಿ ನೋಡಿ CETಯಲ್ಲಿ 174 ತೆಗೆದುಕೊಂಡಿದ್ದಾರೆ.
ಅವ್ರದ್ದು 16th ರ್ಯಾಂಕ್ ಬಂದಿದೆ. ಇಲ್ಲಿ ಇನ್ನೊಂದು ವಿದ್ಯಾರ್ಥಿಗೆ ಇಲ್ಲಿ ಬೋರ್ಡ್ನಲ್ಲಿ 297, PCMನಲ್ಲಿ 174, ಅವ್ರದ್ದು 17th ರ್ಯಾಂಕ್ ಬಂದಿದೆ. ಇಲ್ಲಿ ನೋಡಿ 295 ಬೋರ್ಡ್ನಲ್ಲಿ, PCMನಲ್ಲಿ 175. ನೋಡಿ ಇವರಷ್ಟೇ ತಗೊಂಡಿದ್ದಾರೆ. ಆದರೆ ಇಲ್ಲಿ ಬೋರ್ಡ್ನಲ್ಲಿ ಇವ್ರನ್ನ 4 ಮಾರ್ಕ್ಸ್ ಕಡಿಮೆ ಆಯಿತು. ಆದ ಕಾರಣ ಇವ್ರದ್ದು 19th ರ್ಯಾಂಕ್ ಬಂತು. ಇವ್ರದ್ದು 298 ಬೋರ್ಡ್ನಲ್ಲಿ, CETಯಲ್ಲಿ 171. ನೋಡಿ ಇವ್ರಿಗಿಂತ ಇಲ್ಲಿ ಸುಮಾರು ಅಂಕಗಳ 4 ಅಂಕ ಕಡಿಮೆ ಬಂತು. 175ಗಿಂತ 4 ಅಂಕ ಕಡಿಮೆ ಬಂದಿರೋದ್ರಿಂದ ಇವರ ರ್ಯಾಂಕು 38 ಹೋಗಿದೆ. ಇಲ್ಲಿ ನೋಡಿ ಸಹನಾ ಅನ್ನೋ ವಿದ್ಯಾರ್ಥಿ, ಇಲ್ಲಿ ನೀವು ನೋಡ್ಬೋದು, ಸಹನಾ ಅನ್ನುವಂಥ ವಿದ್ಯಾರ್ಥಿ 296 ತೆಗೆದುಕೊಂಡಿದ್ದಾರೆ. ಮತ್ತು PCM ಇಲ್ಲಿ 171 ತೆಗೆದುಕೊಂಡಿದ್ದಾರೆ. ರ್ಯಾಂಕ್ 50 ಬಂತು ಅವ್ರದ್ದು. ಯಾಕಂದರೆ ಇಲ್ಲಿ ಅವರಿಗೆ 4 ಅಂಕ ಹೋಯಿತು, ಇಲ್ಲಿ 9 ಅಂಕ ಹೋಯಿತು. ಆದ ಕಾರಣ ರ್ಯಾಂಕ್ 50 ಬಂತು. ನೋಡಿ ಇಲ್ಲಿ ವಿದ್ಯಾರ್ಥಿಗಳು 300 ಬೋರ್ಡ್ನಲ್ಲಿ 300, ಇಲ್ಲಿಯೂ 300 ತೊಗೊಂಡಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು. ಆದರೆ ಅವ್ರದ್ದು ಏನಾಗಿದೆ, ಇಲ್ಲಿ CETಯಲ್ಲಿ 165, ಇಲ್ಲಿ 163 ಈ ರೀತಿ ಬಂದಿದ್ದಾವೆ. ಆದ ಕಾರಣ ಅವ್ರದ್ದು ರ್ಯಾಂಕು 110 ಮತ್ತು 154. ನೋಡಿ ಎಷ್ಟು ಎರಡೇ ಅಂಕ, ಇಲ್ಲಿ 165 ಬಂದಿದೆ, ಇಲ್ಲಿ 163 ಬಂದಿದೆ. 110, 154 ಇಷ್ಟು ಡಿಫರೆನ್ಸ್ ಆಯಿತು ರ್ಯಾಂಕು. ಈ ರೀತಿ ನೋಡಿ ಕೆಲವೊಮ್ಮೆ ಸಬ್ಜೆಕ್ಟ್ ನೋಡ್ತಾರೆ, ಮತ್ತು ಇಲ್ಲಿ ನೋಡಿ ಯಾವ ಸಬ್ಜೆಕ್ಟ್ನಲ್ಲಿ ಇವರು ತೆಗೆದುಕೊಂಡಿದ್ದಾರೆ ನೋಡಿ 52, 52, 56, 56, 57, 56. ನೋಡಿ ಇಲ್ಲಿ ಇವರಿಗೆ ಇದರಲ್ಲಿ 1 ಅಂಕ ಕಡಿಮೆ ಬಂದಿದೆ, ಇದರಲ್ಲಿ 1 ಅಂಕ ಕಡಿಮೆ ಬಂದಿದೆ. ಫಿಸಿಕ್ಸ್ನಲ್ಲಿ ಎರಡಕ್ಕೂ ಸೇಮ್ ಬಂದಿದೆ. ಆದರೂ ಕೂಡ ಅವರ ರ್ಯಾಂಕ್ ಏನಾಯಿತು 154. ಈಗ ಸೇಮ್ ಅಂಕ ಬಂದಾಗ ಕೆಲವೊಮ್ಮೆ ಯಾವುದು ಸಬ್ಜೆಕ್ಟ್ ಡಿಫಿಕಲ್ಟಿ ಬಂದಿರುತ್ತೆ ಆ ಸಬ್ಜೆಕ್ಟ್ ನೋಡ್ತಾರೆ. ನಂತರ ಎಲ್ಲ ಸಬ್ಜೆಕ್ಟ್ನಲ್ಲೂ ಕೂಡ ಸೇಮ್ ಬರ್ತಾ ಇದೆ ಅಂತಂದರೆ ಏಜ್ ನೋಡ್ತಾರೆ. ಯಾರು ಸಣ್ಣವರು ಇರ್ತಾರಲ್ಲ ಅವರ ರ್ಯಾಂಕು ಮುಂದೆ ಬರ್ತದೆ, ಯಾರ ಏಜು ಸ್ವಲ್ಪ ದೊಡ್ಡದಿರುತ್ತದೆ ಅವರ ರ್ಯಾಂಕು ಹಿಂದೆ ಬರ್ತಾ ಹೋಗ್ತದೆ. ಈ ರೀತಿ ಬಹಳಷ್ಟು ಪ್ಯಾರಾಮೀಟರ್ಗಳನ್ನು ತೆಗೆದುಕೊಂಡು ರ್ಯಾಂಕ್ ಡಿಸೈಡ್ ಆಗ್ತದೆ. ಆದರೆ ಮೇನು ರ್ಯಾಂಕ್ ಇದಾಗುವುದೇ ಏನಾಗ್ತದೆ, ನಿಮ್ಮ ಒಂದು ಬೋರ್ಡ್ ಅಂಕ ಮತ್ತು CET ಅಂಕ. ಅದರಲ್ಲಿ CET ಅಂಕ ಜಾಸ್ತಿ ವೇಟೇಜನ್ನು ಪಡ್ಕೊಳ್ತದೆ. ಯಾಕಂದರೆ ಇದು 180ಗೆ ಇರುತ್ತೆ, ಇದು 300ಗೆ ಇರುತ್ತೆ. ಆದ ಕಾರಣ ನಾವು ಇದನ್ನು ಮಾಡಿದಾಗ ಈ ಅಂಕಕ್ಕೆ ಜಾಸ್ತಿ ವೇಟೇಜ್ ಇರುತ್ತೆ, ಮತ್ತು ಟಫ್ನೆಸ್ನಲ್ಲೂ CET ಟಫ್ ಆಗೋದ್ರಿಂದ ಇದಕ್ಕೆ ಜಾಸ್ತಿ CETಗೆ ಇದಾಗ್ತದೆ. ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ ಲಾಸ್ಟ್ ನಾವು 194 ರ್ಯಾಂಕ್ ಬಂದಿರೋದು. 194 ಅವ್ರದ್ದು ಬೋರ್ಡ್ನಲ್ಲಿ 294 ಬಂದಿದೆ. ನೀವು ಇಲ್ಲಿ ನೋಡ್ಬೋದು ಬೋರ್ಡ್ನಲ್ಲಿ 294 ಬಂದಿದೆ ಮತ್ತು CETಯಲ್ಲಿ 165 ಬಂದಿದೆ. ಅವರ ರ್ಯಾಂಕು 193, 194 ಬಂದಿದೆ. ನೀವು ಲಾಸ್ಟ್ ಕಾಲಮ್ಗಳನ್ನು ನೋಡ್ಬೋದು. 294, 294 ಇದೆ. ಇವೆರಡು ಲಾಸ್ಟ್ ಕಾಲಮ್ನ ಹೇಳಿದ್ರು. 294, 294 ಇದ್ದಾರೆ. ಈ ತುದಿಗೆ ನೀವು ನೋಡಿದ್ರೆ 193, 194 ರ್ಯಾಂಕ್ ಬಂದಿದೆ. 165, 165 ಬಿದ್ದಿದ್ದಾವೆ ಅವರಿಗೆ. ಅಂಕಗಳು ಕೂಡ ಸೇಮ್ ಅಂಕ ಬಂದಿದ್ದಾವೆ, ಒಂದೇ ರ್ಯಾಂಕು ಫರ್ಕ್ ಆಗಿದೆ. 193, 194. ನಾನು ಈಗಾಗಲೇ ಹೇಳಿದಾಗ ಏಜ್ ಇತ್ಯಾದಿಯನ್ನು ಕನ್ಸಿಡರ್ ಮಾಡಿ ರ್ಯಾಂಕನ್ನು ಇದನ್ನು ಮಾಡ್ತಾರೆ. ಈ ರೀತಿ 200 ಅಂಕಗಳ ಒಳಗೆ ತೆಗೆದುಕೊಳ್ಬೇಕಂದ್ರೆ ಎಷ್ಟೊಂದು ಕಾಂಪಿಟೇಷನ್ ಇರ್ತದೆ ನೋಡಿ. PCMನಲ್ಲಿ 165 ಒಳಗೆ ಮುಗಿಸಿದ್ದಾರೆ. ಇಲ್ಲಿ ಬೋರ್ಡ್ನಲ್ಲಿ ಕೂಡ 293 ಒಳಗೆ ತಮ್ಮ ಇದನ್ನು ಮುಗಿಸಿದ್ದಾರೆ. 293 ಮತ್ತು 194 ನೋಡಿ, 293 ಮತ್ತು 163, 293 ಮತ್ತು 163 ಇದು 200 ಒಳಗೆ ರ್ಯಾಂಕ್ ಬರಬೇಕಾದ್ರೆ ಇದ್ದಂಥ ನಾವು ನೋಡಿದಂಥ ಒಂದು ಮಿನಿಮಮ್ ಮಾರ್ಕ್ಸ್. ಬೋರ್ಡ್ನಲ್ಲಿ 293 ಮತ್ತು CETಯಲ್ಲಿ 163 ಬಂದು ಅವರು CET ರ್ಯಾಂಕು 200 ಒಳಗಡೆ ಬಂದಿದೆ. ಇದೇ ರೀತಿ CETಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ನಾನು ಪ್ರತಿನಿತ್ಯ ಮಾಡ್ತಾ ಇದ್ದು ಅವನ್ನು ನೋಡಿ, ಅಂದರೆ ನಿಮಗೆ ಮುಂದೆ ನಿಮ್ಮ ರ್ಯಾಂಕ್ ಬಂದ ಮೇಲೆ ನಿಮಗೆ ಮುಂದೆ ಕಾಲೇಜ್ ಇದನ್ನು ಮಾಡಲಿಕ್ಕೂ ಕೂಡ ತುಂಬ ಅನುಕೂಲಕರ ಆಗುವಂಥ ವಿಡಿಯೋಗಳನ್ನು ಮಾಡ್ತೀನಿ. ತಪ್ಪದೆ ನೋಡಿ, ಮತ್ತೆ ಭೇಟಿಯಾಗೋಣ.